ಹಲೋ ಎವ್ರಿವನ್, ವೆಲ್ಕಮ್ ಟು ಶಶಿ ಕುಕಿಂಗ್. ಯಾರ ಗೆಸ್ಟ್ ಬಂದಾಗ ಅಥವಾ ಟೀ ಕಾಫಿ ಜೊತೆಗೆ 10 ನಿಮಿಷದಾಗ ಈ ಸ್ನ್ಯಾಕ್ಸ್ ಮಾಡ್ಕೊಂಡ್ಬಿಡ್ಬೋದು ನೋಡ್ರಿ. ಈಗ ಮೊದಲಿಗೆ ವಿಡಿಯೋ ಸ್ಟಾರ್ಟ್ ಮಾಡಿಬಿಡ್ತೀನಿ ನೋಡ್ರಿ. ನಾನು ಫಸ್ಟಿಗೆ ಒಂದು ಬೌಲ್ ತೊಗೊಂಡೇನಿ ನೋಡ್ರಿ. ಅದಕ್ಕೆ ನಾನು 2 ಗ್ಲಾಸ್ ಅಷ್ಟು ಅವಲಕ್ಕಿ ತೊಗೊಂಡೇನಿ. ಇದು ದಪ್ಪಾಗಿ ತೊಯ್ಸಿ ಹಚ್ತಾರಲ್ಲ ಅವಲಕ್ಕಿ, ಮೀಡಿಯಮ್ ಅವಲಕ್ಕಿ ಅಂತಾರೆ ಇದಕ್ಕೆ, ಅದನ್ನು ತೊಗೊಂಡೇನಿ ನೋಡ್ರಿ. ಅದನ್ನು ಒಂದು ಸತಿ ನಾನು ನೀರು ಹಾಕಿ ತೊಳೆದು ಬಿಡ್ತೇನೆ. ಕ್ಲೀನಾಗಿ ನೀರು ಹಾಕಿ ಒಂದು ಸ್ವಲ್ಪ ಕೈ ಹಾಕಿ ತೊಳೆದು ಬಿಡ್ರಿ. ಈ ರೀತಿ ಕೈ ಆಡಿಸಿ ತೊಳಿಬೇಕ್ರಿ, ಅಂದ್ರೆ ಅದರೊಳಗೆ ಹೊಲಸೆಲ್ಲ ಇರ್ತೈತಲ್ಲ ಹೋಗ್ತೈತಿ. ಈ ರೀತಿ ಒಂದೆರಡು ಸತಿ ಕೈ ಆಡಿಸಿ ನೀರೆಲ್ಲ ಬಸಿದು ಇಟ್ಕೋತೇನೆ ನೋಡ್ರಿ. ನಾನೀಗ ನೋಡ್ರಿ, ಈಗ ನೀರೆಲ್ಲ ಬಸಿದು ಇಟ್ಕೊಂಡು ಅದು ಅವಲಕ್ಕಿ ಮುಳುಗೋಷ್ಟು ನೀರು ಹಾಕಿಟ್ಕೊಂಡು, ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ. ಅವಲಕ್ಕಿ ಎಷ್ಟು ಇರ್ತೈತಲ್ಲ ಅಷ್ಟು ಹಾಕೊಂಡು ನೋಡ್ರಿ. 1-2 ನಿಮಿಷ ತನಕ ಇದನ್ನು ಅವಲಕ್ಕಿನ ನೆನೆಯೋಕೆ ಬಿಟ್ಬಿಡೋಣ. ಎಷ್ಟು ಜಲ್ದಿ ನೆನೆದು ಬಿಡ್ತೈತ್ರಿ. ಇದು ಟೈಮ್ ಭಾಳ ಹಿಡಿಯೋದಿಲ್ಲ ನೋಡ್ರಿ. ಈಗ ನೆನೆದೈತೆ ಅವಲಕ್ಕಿ ಎಲ್ಲ. ಈ ರೀತಿ ಹಿಟ್ಟು ಆದಂಗೆ ಆಗ್ಬೇಕು. ನಾವು ಕೈಯಾಗಿ ಹಿಡಿದು ಕೂಡ ಇದನ್ನು ಈಗ ಇದಿಷ್ಟು ಅವಲಕ್ಕಿ ನೆನೆದೈತಲ್ರಿ. ಈಗ ಇದನ್ನು ಒಂದು ಮಿಕ್ಸಿ ಜಾರ್ ತೊಗೋತೀನಿ, ಅದ್ರೊಳಗೆ ಹಾಕ್ಕೊಂಡ್ಬಿಡ್ತೇನೆ ನೋಡ್ರಿ. ಅವಲಕ್ಕಿ ಇಷ್ಟನ್ನು ಹಾಕೋತೀನಿ. ಮತ್ತು ಯಾರೆಲ್ಲ ಶಶಿ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಗೆ ಬೆಲ್ನ ಕರಿತೆ, ಅದನ್ನು ಒತ್ತಿದ್ರೆ ನಾ ಮಾಡಿದ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮ್ಗೆ ಬರ್ತೈತೆ ನೋಡ್ರಿ. ನಾನೀಗ ಒಂದು ಆಲೂಗಡ್ಡಿನ ಮ್ಯಾಗಿನ ಸಿಪ್ಪೆ ಎಲ್ಲ ತೆಗೆದು ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಂಡೇನಿ ನೋಡ್ರಿ. ಹಸಿ ಆಲೂಗಡ್ಡಿನ ಇದು. ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಇದನ್ನು ದೋಸೆ ಹಿಟ್ಟಿನಕ್ಕಿಂತ ಸ್ವಲ್ಪ ದಪ್ಪಾಗಿ ರುಬ್ಕೊಂಬರ್ಬೇಕ್ರಿ. ವಡೆ ಹಿಟ್ಟಿರ್ತೈತಲ್ಲ ಹಂಗೆ ರುಬ್ಕೊಂಬರ್ಬೇಕ್ರಿ. ದೋಸೆ ಹಿಟ್ಟಲ್ಲ, ವಡೆ ಹಿಟ್ಟು ಇರ್ತೈತಲ್ಲ ಆ ರೀತಿ ರುಬ್ಕೊಂಬರ್ಬೇಕು ನೋಡ್ರಿ. ಭಾಳ ತೆಳುವೂ ಮಾಡ್ಬೇಕ್ರಿ, ಭಾಳ ಗಟ್ಟಿನೂ ಮಾಡಬಾರ್ದ್ರಿ. ತೆಳು ಮಾಡಿದ್ರೆ ಎಣ್ಣೆ ಹಿಡಿತೈತಿ. ಗಟ್ಟಿ ಆದ್ರೆ ಅದು ಇದು ಬಜ್ಜಿ ಬಿಡ್ತೇವಲ್ಲ ನಾವು, ಅದು ಗಟ್ಟಿ ಆಗ್ತೈತಿ ನೋಡ್ರಿ. ಈಗ ಇದನ್ನು ರುಬ್ಬಿದ್ದೆಲ್ಲ ಒಂದು ಬೌಲಿಗೆ ತಗೊಂಡ್ಬಿಡ್ತೀನಿ. ಮತ್ತು ಈಗ ನಾವು ವಿಡಿಯೋ ಮಾಡತ್ತಿದ್ದೆ ಟಿವಿ, ಟ್ಯಾಬ್, ಮೊಬೈಲ್, ಕಂಪ್ಯೂಟ್ರ್ ಈ ಕಡೆ ಎಲ್ಲ ಬರ್ತಿರ್ತೈತಿ. ನೀವು ಯಾವ ಕಡೆ ಮತ್ತು ಯಾವ ಊರಿಂದ ನೋಡಾಕುತ್ತೀರ ಅನ್ನೋದು ಒಂದು ಕಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ. ಈಗ ರುಬ್ಬಿದ್ದೆಲ್ಲ ಒಂದು ಬೌಲಿಗೆ ತಗೊಂಡೆ ಅಲ್ರಿ. ಒಂದು ಸಣ್ಣದು ಉಳ್ಳಾಗಡ್ಡಿನ ಸಣ್ಣ ಕಟ್ ಮಾಡಿ ಹಾಕ್ಕೊಂಡೇನಿ. ಮತ್ತು ಸಣ್ಣಗೆ ಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡೇನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು. ಕೊತ್ತಂಬರಿ ಕರಿಬೇವನ್ನು ಸಣ್ಣ ಕಟ್ ಮಾಡಿ ಹಾಕ್ಕೊಂಡೇನಿ. 1 ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಂಡೇನಿ ನೋಡ್ರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ. ಈಗ ನಾನು 1-2 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕೋತೇನೆ ನೋಡ್ರಿ. ಈಗ ನಾವು ಅವಲಕ್ಕಿ ರುಬ್ಬೇವಲ್ಲ, ಅದೇನರ ತೆಳುವ ಆತಂದ್ರೆ 1-2 ಸ್ಪೂನ್ ಮೈದಾ ಹಿಟ್ಟಷ್ಟು ಹಾಕೋಬೇಕ್ರಿ. ಈಗ ಅಕ್ಕಿ ಹಿಟ್ಟು ನಾವು ಕ್ರಿಸ್ಪಿ ಆಗಲಿ ಮ್ಯಾಲೆಲ್ಲ ಅಂತ ಹಾಕೋತೇವೆ. ಈ ಅವಲಕ್ಕಿ ಏನೈತಲ್ಲ ಒಳಗೆಲ್ಲ ಸಾಫ್ಟ್ ಆಕೈತಿ, ಮ್ಯಾಲೆ ಕ್ರಿಸ್ಪಿ ಜಾಸ್ತಿ ಆಗೋದಿಲ್ಲ ರೀ. ಹಾಗಾಗಿ ಅಕ್ಕಿ ಹಿಟ್ಟು ಹಾಕೊಂಡ್ರೆ ಮ್ಯಾಗೆಲ್ಲ ಕ್ರಿಸ್ಪಿ ಆಕೈತಿ. ನೀವು ಅವಲಕ್ಕಿ ರುಬ್ಬಿದ್ದು ತೆಳುವಾದಂದ್ರೆ 2 ಸ್ಪೂನ್ ಮೈದಾ ಹಿಟ್ಟು ಹಾಕೋರಿ. ಈಗ ನೋಡ್ರಿ, ನಾ ರುಬ್ಬಿದ್ದು ಕರೆಕ್ಟ್ ಐತಿ, ಸೇಮ್ ವಡೆ ಹಿಟ್ಟು ಆದಂಗೆ ಆಗೈತಿದೆ. ನೀವು ಇನ್ನೂ ಸ್ವಲ್ಪ ಗಟ್ಟಿ ಆತಂದ್ರೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದ್ರಿ. ತೆಳು ಆತಂದ್ರೆ ಮೈದಾ ಹಿಟ್ಟು ಹಾಕೋರಿ. ಗಟ್ಟಿಯಾಗಿತ್ತಂದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನ ಈ ರೀತಿ ಕಲಿಸ್ಕೋರಿ. ನೋಡ್ರಿ, ಈಗೆಲ್ಲ ಕೈ ಆಡಿಸ್ಕೊಂಡು ಇಟ್ಕೊಂಡೆ ನಾನು. ಈಗ ಗ್ಯಾಸಿನ ಮ್ಯಾಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ, ಅದು ಕಾದೈತೆ ನೋಡ್ರಿ. ಈಗ ಒಂದೊಂದು ಬಜ್ಜಿನ ಬಿಟ್ಕೊಂಡ್ಬಿಡೋಣ್ರಿ. ನೋಡ್ರಿ, 10 ನಿಮಿಷನೂ ಆಗಿಲ್ಲರಿ, ಅಷ್ಟು ಫಟಾಫಟ್ ಅಂತ ಆಗಿಬಿಡ್ತೈತಿ. ನೀವು ಯಾರನ್ನ ಗೆಸ್ಟ್ ಬಂದಾಗ ಕಡಲೆ ಹಿಟ್ಟಿಲ್ಲ, ಮೈದಾ ಹಿಟ್ಟಿಲ್ಲ, ಆದಿ ಹಿಟ್ಟಿಲ್ಲ ಅನ್ನೋಕ್ಕಿಂತ ಈ ಅವಲಕ್ಕಿ ಬಜ್ಜಿ ಮಾಡಿಕೊಟ್ರಿ ಭಾಳ ಇಷ್ಟಪಟ್ಟು ತಿಂತಾರೆ. ಮತ್ತು ಅಷ್ಟು ಕ್ರಿಸ್ಪಿಯಾಗಿ ಬಜ್ಜಿ ಕಡಲೆ ಹಿಟ್ಟಿನಕ್ಕಿಂತನೂ ಅಷ್ಟು ಬಜ್ಜಿ ಅಷ್ಟು ಟೇಸ್ಟಾಗಿರ್ತಾವೆ ನೋಡ್ರಿ. ಒಂದೊಂದು ಈ ಬಜ್ಜಿನ ಈ ರೀತಿ ಎಣ್ಣೆ ಸಣ್ಣ ಉರಿ ಇಟ್ಕೊಂಡು ಫಸ್ಟಿಗೆ ಎಣ್ಣೆ ಕಾಸ್ಕೊಂಡು ಇಟ್ಕೋಬೇಕ್ರಿ. ಆಮ್ಯಾಗ ಸಣ್ಣ ಉರಿ ಇಟ್ಕೊಂಡು ಈ ರೀತಿ ಬಜ್ಜಿ ಬಿಟ್ಕೋಬೇಕ್ರಿ. ಅವನ್ನ ಎಲ್ಲ ಬಜ್ಜಿ ಬಿಟ್ಕೊಂಡಿನ ಒಂದು ಸ್ವಲ್ಪ ಗ್ಯಾಸ್ ಫ್ಲೇಮ ಜೋರು ಮಾಡ್ಕೊರಿ. ಬಜ್ಜಿ ಎಲ್ಲ ಬಿಟ್ಟ ಮ್ಯಾಗ ಅದನ್ನು ತಕ್ಷಣ ಚಮಚಿ ಅದ್ರೊಳಗೆ ಇಡಬೇಡ್ರಿ. ಬಜ್ಜಿ ಸ್ವಲ್ಪ ಕಲರ್ ಚೇಂಜ್ ಆತಂದ್ರೆ ಅದ್ರೊಳಗೆ ಚಮಚೆ ಇಟ್ಟು ಹೊಳ್ಸಿ ಹಾಕ್ಕೊಬೇಕು ನೋಡ್ರಿ. ಅವನ್ನ ಒಂದು 5 ನಿಮಿಷ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಅವನ್ನ ಬೇಯಿಸ್ಕೊಂಡ್ಬಿಡ್ಬೇಕ್ರಿ ಎಣ್ಣೆ ಒಳಗೆ. ಚಲೋ ತಂಗೆ ಹಸಿ ಉಳಿಬಾರ್ದು. ಸ್ವಲ್ಪ ಗ್ಯಾಸ್ ಫ್ಲೇಮ ಜೋರು ಸಣ್ಣ ಮಾಡ್ಕೊತಾನೆ ಅವನ್ನ ಬೇಯಿಸ್ಕೋಬೇಕು ನೋಡ್ರಿ. ಒಂದೇ ಸಮ ಜೋರು ಇಟ್ಬಿಟ್ರೆ ಅವು ಲಘು ಕೆಂಪಕ್ಕ ಒಳಗೆ ಬೇಯೋದಿಲ್ಲ. ಸಣ್ಣ ಇಟ್ಬಿಟ್ರೆ ಏನಾಕೈತ್ರಿ, ಎಣ್ಣೆ ಎಲ್ಲ ಹೀರಿ ಅವೆಲ್ಲ ಎಣ್ಣೆ ಆಗ್ತಾವೆ. ಹಾಗಾಗಿ ನಾವು ಒಂದು ಟೈಮ್ ಜೋರು ಒಂದು ಟೈಮ್ ಸಣ್ಣ ಮಾಡ್ಬೇಕಾಕೈತಿ ಗ್ಯಾಸ್ ಫ್ಲೇಮ್. ಈಗ ನೋಡ್ರಿ, ಒಂದು ಸೈಡ್ ಎಲ್ಲ ಬೆಂದಿದ್ವು ಅವು. ಈಗ ಹೊಳ್ಳಿಸಿ ಹಾಕೊಂಡೆ ನಾನು. ಈಗ ಇನ್ನೊಂದು ಸೈಡ್ ಬೆಂದಾವ. ಈಗ ಆ ಕಡೆ ಈ ಕಡೆ ಇನ್ನೂ ಸ್ವಲ್ಪ ಕೆಂಪಗಾಗಲಿ ಅಂಥೇಳಿ ಇವನ್ನ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಈ ರೀತಿ ಕೈ ಆಡ್ಸ್ಕೊಂಡ್ಬಿಡೋಣ್ರಿ. ನೋಡ್ರಿ, ಎಷ್ಟು ಚಲೋ ಆಗ್ಯಾವಲ್ಲ, ಮಸ್ತ್ ಆಗ್ಯಾವ. ಎಣ್ಣೆ ಅಂತೂ ಹೀರೋದಿಲ್ಲ ನೋಡ್ರಿ, ಅಷ್ಟು ರುಚಿಯಾಗಿದ್ದು. ಬಾಯಾಗಂತೂ ಅಷ್ಟು ಟೇಸ್ಟ್ ಆಗಿದ್ದು ನೋಡ್ರಿ. ಕಡ್ಲಿ ಹಿಟ್ಟಿನಕ್ಕಿಂತನೂ ಟೇಸ್ಟ್ ಆಗಿದ್ವು ಇವು.
ಜಾಸ್ತಿ ಉಳ್ಳಾಗಡ್ಡಿ ಬೇಡ, ಮೆಣ್ಸಿನ್ಕಾಯಿ ಬೇಡ, ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಉಳ್ಳಾಗಡ್ಡಿನೂ ಒಂದು ಸಣ್ಣದೇ ಕಟ್ ಮಾಡಿ ಹಾಕೊಂಡೆ ನಾನು ಸಣ್ಣಗೆ. ನೋಡ್ರಿ ಎಷ್ಟು ಚಲೋ ಬಂದಾವಲ್ಲ, ಕಲರ್ ಅಂತೂ ಸೂಪರಾಗಿ ಬಂದಾವ ನೋಡ್ರಿ, ಮಸ್ತ್ ಆಗ್ಯಾವ. ಈಗ ಒಂದೆರಡು ಉಬ್ಬಿ ಮಾಡ್ಕೊಂಡು ನಿಮಗೆ ತೋರ್ಸಾತೀನಿ ನೋಡ್ರಿ ಸರ್ವ್ ಮಾಡಿ. ನೋಡ್ರಿ ಎಷ್ಟು ಮಸ್ತಾಗ್ಯಾವಲ್ಲ, ಸೂಪರಾಗ್ಯಾವು, ಎಣ್ಣೆ ಹಿಡ್ದಿಲ್ಲ, ಕಲರ್ನೂ ಚಲೋ ಬಂದಾವು. ಸಣ್ಣ ಬಿಟ್ಟರೆ ಇಷ್ಟು ದೊಡ್ಡ ದೊಡ್ಡ ಉಬ್ಬ್ಯಾವ ನೋಡ್ರಿ. ನಿಮಗೆ ಮುರಿದು ತೋರಿಸ್ತೇನೆ ನೋಡ್ರಿ ಎಷ್ಟು ಪಳ್ಳಾಗ್ಯಾವ ಇವು. ನೋಡ್ರಿ ಎಷ್ಟು ಪಳ್ಳಾಗ್ಯಾವಲ್ಲ, ಮಸ್ತಾಗ್ಯಾವ, ಎಣ್ಣೆನೂ ಒಂದು ಸ್ವಲ್ಪನೂ ಹಿಡಿದಿಲ್ಲ ನೋಡ್ರಿ. ಇದೇ ಥರ ವಿಡಿಯೋ ನೋಡ್ರಿ, ಹೊಸ ವಿಡಿಯೋ ಈಗ ಮಾಡಿಬಿಡ್ತಿರ್ತೀನಿ, ನಾ ಹೊಸ ಅಡುಗೆ ಮಾಡ್ತಿರ್ತೀನಿ. ವಿಡಿಯೋ ಇಷ್ಟ ಆದರೆ ಕಮೆಂಟ್, ಲೈಕ್, ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ. ಏನರ ತಪ್ಪಿದ್ರೆ ಕಮೆಂಟ್ ಮಾಡಿ ಹೇಳ್ರಿ, ನಾ ಇನ್ನೊಂದು ವಿಡಿಯೋದಾಗ ತಿದ್ಕೋತೀನಿ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.